ತುಪ್ಪದ ಬಗ್ಗೆ ಬೆಣ್ಣೆ ಬಗ್ಗೆ ಹೆಚ್ಚು ಆತಂಕ ಉಂಟಾಗ್ತಾ ಇದೆ. ಬೊಜ್ಜು ಬರೋದಕ್ಕೆ ನೇರವಾದ ಕಾರಣ ಇಲ್ಲದೆ ಇದ್ರು ಇನ್ನೂ ಒಂದು ಕಾರಣ ಇದೆ. ಆಲ್ಮೋಸ್ಟ್ ಎರಡರೊಳಗೂ ಸುಮಾರು ಒಂದೇ ತರದ ಕ್ಯಾಲರೀಸ್ ಇದೆ. ತುಪ್ಪದೊಳಗೆ ಸ್ವಲ್ಪ ಜಾಸ್ತಿ ಇದೆ, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ತಿನ್ನೋದನ್ನ ಗಮನ ಕೊಡಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಕಾಶ್ ರಾವ್ ಅಂತ. ಇವತ್ತಿನ ವಿಷಯ ತುಪ್ಪ ಒಳ್ಳೆಯದೋ, ತುಪ್ಪ ಆರೋಗ್ಯಕರವೋ, ಅಥವಾ ಬೆಣ್ಣೆ ಒಳ್ಳೆಯದೋ ಅಥವಾ ಬೆಣ್ಣೆ ಆರೋಗ್ಯಕರವೋ. ನೋಡಿ, ಈಗಿನ ದಿವಸದಲ್ಲಿ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಜನರಿಗೆ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಅದಲ್ಲದೆ ಇವತ್ತು ಕೊಬ್ಬಿನ ಅಂಶ ಜಾಸ್ತಿ ತಿನ್ನಬಾರ್ದು, ಯಾಕೆಂತಂದರೆ ಬೊಜ್ಜು ಬರ್ತದೆ ಅಂತ ಹೇಳಿ ಭಾಳ ಜನ ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಬೊಜ್ಜಿನ ಸಮಸ್ಯೆನೂ ಜಾಸ್ತಿ ಆಗಿದೆ. ಬೊಜ್ಜು ಬರೋದಕ್ಕೆ ಈ ತುಪ್ಪ ಬೆಣ್ಣೆ ಕಾರಣ ಇಲ್ಲದೇ ಇದ್ರೂ, ನೇರವಾಗಿ ಕಾರಣ ಇಲ್ಲದೇ ಇದ್ರೂ ಇನ್ನೂ ಒಂದು ಕಾರಣ ಇದೆ. ಅಕ್ಕಿ ಬಳಕೆ, ಸಿಹಿ ಬಳಕೆ, ಅದು ಕಾರಣ ಆಗಿದ್ರೂ ತುಪ್ಪದ ಬಗ್ಗೆ ಬೆಣ್ಣೆ ಬಗ್ಗೆ ಹೆಚ್ಚು ಆತಂಕ ಉಂಟಾಗ್ತಾ ಇದೆ. ಕೆಲವು ಜನರು ತುಪ್ಪ ಬೆಣ್ಣೆ ತಿನ್ನೋದ್ರಿಂದ ಕೊಬ್ಬು ಜಾಸ್ತಿ ಆಗ್ತದೆ ಅಂತ ಸಹಜವಾದ ನಂಬಿಕೆ ಇಟ್ಕೊಂಡಿದ್ದಾರೆ. ಅದು ಸುಳ್ಳು. ಅದರಿಂದ ತುಪ್ಪ ಮತ್ತು ಬೆಣ್ಣೆ ಯಾವುದು ಒಳ್ಳೆಯದು, ಯಾವುದು ಆರೋಗ್ಯಕರ ಅನ್ನೋ ಚರ್ಚೆ ಭಾಳ ಮುಖ್ಯ ಆಗುತ್ತೆ ಜನಸಾಮಾನ್ಯರಿಗೆ. ನೋಡಿ, ತುಪ್ಪ ಅಂತಂದರೆ ಕ್ಲಾರಿಫೈಡ್ ಬಟರ್ ಅಂತಂದರೆ ಬೇಯಿಸಿದ ಮೇಲೆ ಬೆಣ್ಣೆನ ಕಾಯಿಸಿದ ಮೇಲೆ ಅದು ತುಪ್ಪ ಬರ್ತದೆ. ಅದರೊಳಗೆ ಮುಖ್ಯವಾಗಿ 3-4 ಅಂಶ ಇದೆ. ನೋಡಿ, ತುಪ್ಪದೊಳಗೆ ಕ್ಯಾಲರೀಸ್ ಜಾಸ್ತಿ ಇರ್ತದೆ. ತುಪ್ಪ ಒಂದು ಚಮಚಕ್ಕೆ 120 ಕ್ಯಾಲರಿ ಕೊಟ್ಟರೆ ಬೆಣ್ಣೆ 102 ಕ್ಯಾಲರಿ ಕೊಡ್ತದೆ. ಸೊ ತುಪ್ಪದಲ್ಲಿ ಕ್ಯಾಲರೀಸ್ ಜಾಸ್ತಿ ಇದೆ. ಅದು ಕಾಯಿಸಿದಾಗ ನ್ಯಾಚುರಲಿ ತುಪ್ಪದಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಆಗ್ತದೆ. ಎರಡನೇ ಮುಖ್ಯವಾದ ಅಂಶ ಅಂತಂತಂದರೆ ತುಪ್ಪದ ಹೀಟಿಂಗ್ ಪಾಯಿಂಟ್ ತುಂಬ ಜಾಸ್ತಿ ಇದೆ. 450 ಡಿಗ್ರಿ ಫ್ಯಾರನ್ಹೀಟ್ ಅಷ್ಟಿರೋದ್ರಿಂದ ಅದನ್ನು ತುಪ್ಪ ಉಪಯೋಗಿಸ್ಕೊಂಡು ಕರಿಬೋದು ಅಥವಾ ಹುರಿಬೋದು. ಕರೆದು ಹುರಿದ ಆದಮೇಲೂ ರುಚಿ ಇರ್ತದೆ, ಅದು ಒಳ್ಳೆ ಸ್ಮೆಲ್ ಬರ್ತದೆ. ಸೊ ತುಪ್ಪ ಉಪಯೋಗಿಸೋದು ಎಲ್ಲರಿಗೂ ಆಕರ್ಷಕ. ಆದರೆ ಭಯ, ತುಪ್ಪದಿಂದ ಏನಾಗ್ಬಿಡುತ್ತೋ ಅಂತ. ಬೆಣ್ಣೆ ಹೀಟಿಂಗ್ ಪಾಯಿಂಟ್ ಅಷ್ಟು ಜಾಸ್ತಿ ಇಲ್ಲ, ಕಡಿಮೆ ಇದೆ, 375 ಡಿಗ್ರಿ ಫ್ಯಾರನ್ಹೀಟ್ ಇದೆ. ಸೊ ಅದರಿಂದ ತುಪ್ಪ ಹುರಿಯೋದಕ್ಕೆ ಕರಿಯೋದಕ್ಕೆ ಒಳ್ಳೆಯದದು. ಅದ್ರ ಜೊತೆಗೆ ಅದರಲ್ಲಿ ಪೂಫಾ ಮತ್ತು ಮೂಫಾ ಅಂತಿದೆ, ಟ್ರೈಗ್ಲಿಸರೈಡ್. ಅದನ್ನು ಫ್ಯಾಟಿ ಆ್ಯಸಿಡ್ಸ್ ಅಂತಾರೆ. ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಡು, ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್, ಇವೆರಡೂ ಭಾಳ ಮುಖ್ಯವಾದದ್ದು ತುಪ್ಪದೊಳಗಿದೆ. ಅದು ನಮ್ಮ ದೇಹದೊಳಗಿನ ಟ್ರೈಗ್ಲಿಸರೈಡನ್ನು ಕಡಿಮೆ ಮಾಡುತ್ತೆ. ಆದರೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಲ್ಲ, ಆದರೆ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಅಂತ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಬೆಣ್ಣೆಯೊಳಗೆ ಅದಿಲ್ಲ. ಅದಾದಮೇಲೆ ತುಪ್ಪದೊಳಗೆ ಬಿಟ್ರೇಟ್ಸ್ ಅಂತಿದೆ. ಬಿಟ್ರೇಟ್ಸ್ ನಮ್ಮ ದೊಡ್ಡ ಕರಳಿನೊಳಗಿರೋ ಮೈಕ್ರೋಬ್ಸ್ ಇರುತ್ತಲ್ಲ, ಅಂದರೆ ನಮ್ಮ ಆರೋಗ್ಯ ಕಾಪಾಡೋದಕ್ಕೆ ಮೈಕ್ರೋಬ್ಸ್ ಭಾಳ ಇಂಪಾರ್ಟೆಂಟು. ದೊಡ್ಡ ಕರಳಿನ ಮೈಕ್ರೋಬ್ಸ್, ಅದನ್ನು ಇನ್ನೊಂದು ದಿವಸ ಚರ್ಚೆ ಮಾಡ್ತೇನೆ. ಆ ಮೈಕ್ರೋಬ್ಸ್ಗಳಿಗೆ ಈ ಬಿಟ್ರೇಟ್ಸ್ ಅನ್ನೋದು ಭಾಳ ಅಗತ್ಯ. ಬಿಟ್ರೇಟ್ಸ್ ತುಪ್ಪದಿಂದ ಅದಕ್ಕೆ ಬಿಟ್ರೇಟ್ಸ್ಗಳು ಸಿಗ್ತದೆ. ಅದು ಒಂದೇ ವಿಧಾನ ಅಲ್ಲ, ಒಂದೇ ರೀತಿಯ, ಇದು ಒಂದರಿಂದನೇ ಸಿಗುತ್ತೆ ಅಂತಿರಲಿಲ್ಲ. ಬೇರೆ ಆಹಾರ ಪದಾರ್ಥಗಳಿಂದಲೂ ಸಿಗ್ತದೆ, ಜಾಸ್ತಿ ಪ್ರಮಾಣದಲ್ಲೇ ಸಿಗ್ತದೆ, ನಿಜ. ಆದರೆ ಬಿಟ್ರೇಟ್ಸ್ ಸಿಗ್ತದೆ. ಸೊ ತುಪ್ಪದೊಳಗೆ ಬಿಟ್ರೇಟ್ಸ್ ಇದೆ, ಟ್ರೈಗ್ಲಿಸರೈಡ್ಸ್ ಕಡಿಮೆ ಮಾಡೋ ಶಕ್ತಿ ಇದೆ. ಜೊತೆಗೆ ಉಷ್ಣದ ಪಾಯಿಂಟ್ ಜಾಸ್ತಿ ಇರೋದ್ರಿಂದ ಕರಿಯೋದಕ್ಕೆ ಹುರಿಯೋದಕ್ಕೆ ಈಸಿ ಆಗುತ್ತೆ. ಬೆಣ್ಣೆಯೊಳಗೆ ಹುರಿಯೋದಕ್ಕೆ ಆಗೋದಿಲ್ಲ. ಬಟ್ ಆಲ್ಮೋಸ್ಟ್ ಎರಡರೊಳಗೂ ಸುಮಾರು ಒಂದೇ ಥರದ ಕ್ಯಾಲರೀಸ್ ಇದೆ. ತುಪ್ಪದೊಳಗೆ ಸ್ವಲ್ಪ ಜಾಸ್ತಿ ಇದೆ, ಆದರೆ ಬೆಣ್ಣೆನೂ ಅಷ್ಟೇ ರುಚಿಯಾಗಿರುತ್ತೆ, ಬೆಣ್ಣೆನೂ ಅಷ್ಟೇ ಆರೋಗ್ಯಕರ. ಅದರಿಂದ ಈ ತುಪ್ಪ ಬೆಣ್ಣೆ ಕನ್ಫ್ಯೂಷನ್ ಬೇಕಾಗಿಲ್ಲ. ನಿಮಗೆ ಯಾವ್ರಿಗೆ ತುಪ್ಪ ತಿನ್ನಬೇಕು ಅನ್ಸುತ್ತೋ ಅದನ್ನು ತಿನ್ನಿ, ಬೆಣ್ಣೆ ತಿನ್ನಬೇಕು ಅನ್ಸುತ್ತೋ ಅವ್ರು ತಿನ್ನಿ. ಆದರೆ ಕಡಿಮೆ ಪ್ರಮಾಣದಲ್ಲಿ ತಿನ್ನೋದನ್ನು ಗಮನ ಕೊಡಬೇಕು. ಕಡಿಮೆ ಪ್ರಮಾಣ ಅಂತ ನಾನು ಎಷ್ಟು ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಬೆಣ್ಣೆ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು. ಯಾಕೆಂದರೆ ಅದರೊಳಗೆ ಒಳ್ಳೆಯ ಗುಣಗಳಿವೆ. ತಿನ್ನಲೇಬಾರ್ದು ಅಂತ ಹೇಳೋದು ಅಷ್ಟು ಒಳ್ಳೆಯದಲ್ಲ. ಯಾಕೆಂತಂದರೆ ಅದರೊಳಗೆ ಒಳ್ಳೆಯ ಗುಣಗಳಿವೆ. ಇನ್ನೊಂದು ಏನಂದರೆ ಅದರೊಳಗೆ ತೃಪ್ತ ಕೊಬ್ಬು ಇದೆ. ಈ ತೃಪ್ತ ಕೊಬ್ಬು ಒಂದೊಂದು ಸರಿ ದೇಹದೊಳಗೆ ಶೇಖರಣೆಯಾಗಿ ಅಪಾಯ ಉಂಟು ಮಾಡೋ ಸಾಧ್ಯತೆ ಇದೆ. ಬೊಜ್ಜುನೂ ಒಂದೊಂದು ಸಲ ಬರೋ ಸಾಧ್ಯತೆ ಇದೆ. ಅದರಿಂದ ತುಪ್ಪ ಬೆಣ್ಣೆ ಉಪಯೋಗಿಸ್ಬೇಕಾದ್ರೆ ಜಾಗರೂಕತೆ ವಹಿಸಬೇಕು. ಅದನ್ನು ಉಪಯೋಗಿಸ್ಬೋದು ಬೇಕು ಅಂತ, ಪ್ರತಿ ದಿವಸನೂ ಉಪಯೋಗಿಸ್ಬೋದು. ರುಚಿ ಸಲುವಾಗಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು. ಆವಾಗ ನಿಮ್ಮ
ಆರೋಗ್ಯನೂ ಚೆನ್ನಾಗಿರ್ತದೆ, ಜೊತೆಗೆ ನಿಮಗೆ ಬೇಕಾಗಿರೋ ರುಚಿ ಪದಾರ್ಥನೂ ತಿನ್ನಂಗೆ ಆಗ್ತದೆ. ಯಾವುದೇ ಥರದ ಹೆದರಿಕೆ ಇರಬೇಕಾಗಿಲ್ಲ. ಈ ತುಪ್ಪದೊಳಗೆ ಇರೋ ಕೊಬ್ಬಿನ ಅಂಶ ಹೃದಯ ರೋಗಕ್ಕೆ ಕಾರಣ ಆಗೋದಿಲ್ಲ, ಅದು ಬಹಳ ಮುಖ್ಯವಾದದ್ದು. ಎಷ್ಟೋ ಸಾರಿ ತುಪ್ಪದೊಳಗೆ ಹೃದಯಾಘಾತ ಆಗುವಂಥ ಕೊಲೆಸ್ಟ್ರಾಲ್ ಇದೆ, ಹೃದಯಾಘಾತ ಆಗುವಂಥ ಪದಾರ್ಥಗಳಿವೆ ಅಂತ ಹೇಳ್ತಾರೆ. ಅದರೊಳಗೆ ಮೂಫಾ ಮತ್ತು ಪೂಫಾ ಇರೋದ್ರಿಂದ ಹೃದಯಾಘಾತ ತಡೆಗಟ್ಟುತ್ತದೆ. ಅದರಿಂದ ತುಪ್ಪ ತಿನ್ನೋದ್ರಿಂದ ಹೃದಯಾಘಾತ ಆಗತ್ತೆ ಅಂತ ಅನ್ನೋದು ನಂಬಿಕೆ, ತಪ್ಪು ನಂಬಿಕೆ. ಈ ನಂಬಿಕೆಗಳೆಲ್ಲ ಕ್ರಮೇಣವಾಗಿ ಹೋಗ್ತವೆ, ಬಟ್ ಅದು ಮೊದಲು ಇದ್ದ ನಂಬಿಕೆಗಳು ಈಗಲೂ ಉಳ್ಕೊಂಡಿರ್ತವೆ. ನಾವು ಅದನ್ನು ಸರಿಪಡಿಸ್ಕೊಂಡು ನಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.